ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP-ನಲ್ಲಿ ನೀವೇನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಅಂತ ತೊಗೊಂಡಿದ್ರೆ ಈ ಸೆಮಿಸ್ಟ್ರಿಗೆ ಇರೋವಂಥ ಟಾಪಿಕ್ ಯಾವುದು ಅಂದರೆ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ. ಸೊ ರಿಲೇಟೆಡ್ ಟು ಬಯಾಲಜಿಕಲ್ ಆಸ್ಪೆಕ್ಟ್ಸ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದ್ರ ಬಗ್ಗೆ ಇದರಲ್ಲಿ ಓದ್ತೀರಾ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಗ್ಲೈಕಾಲಿಸಿಸ್ ಇನ್ ಪ್ರೆಸೆನ್ಸ್ ಆಫ್ ಎರೋಬಿಕ್ ಆ್ಯಂಡ್ ಅನೋರೋಬಿಕ್ ರೆಸ್ಪಿರೇಷನ್ ಏನಾಗುತ್ತೆ, ವಾಟ್ಸ್ ದ ಫೇಟ್ ಆಫ್ ದಿ ಪ್ರಾಡಕ್ಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಡ್ಯೂರಿಂಗ್ ದಿ ಗ್ಲೈಕಾಲಿಸಿಸ್ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಮಾಲಿಕ್ಯೂಲ್ಸ್ ಆಫ್ ಲೈಫಲ್ಲಿ 3 ಯೂನಿಟ್ ಇದೆ. ಸೊ ಫಸ್ಟ್ ಯೂನಿಟ್ ಕಂಪ್ಲೀಟ್ಲಿ ಮಾಡಿದ್ದೀನಿ, ಸೆಕೆಂಡ್ ಯೂನಿಟ್ ಪಾರ್ಷಿಯಲಿ, ಥರ್ಡ್ ಯೂನಿಟು ಇದು ಲಾಸ್ಟ್ ಯೂನಿಟ್ ನಾನು ಮಾಡ್ತಾ ಇರೋವಂಥದ್ದು ಕಾನ್ಸೆಪ್ಟ್ಸ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅಂತ. ಇದು ಆ್ಯಕ್ಚುಲಿ ನಂದು 6ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇದ್ರ ಹಿಂದಿನ ವೀಡಿಯೋದಲ್ಲಿ ಗ್ಲೈಕಾಲಿಸಿಸ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗ್ಲೈಕಾಲಿಸಿಸ್ ಅಗೇನ್ ಇನ್ ಪ್ರೆಸೆನ್ಸ್ ಆಫ್ ದಿ ಆಕ್ಸಿಜನ್, ಇನ್ ದಿ ಆಬ್ಸೆನ್ಸ್ ಆಫ್ ದಿ ಆಕ್ಸಿಜನ್, ಹೌ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಪ್ರಾಡಕ್ಟ್ಸ್ ಅದ್ರ ಬಗ್ಗೆ ಈ ಎಪಿಸೋಡಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗ್ಲೈಕಾಲಿಸಿಸ್ ಅಂದ್ರೇನು, ನೀವು ತಗೊಳ್ಳುವಂಥ ಕಾರ್ಬೋಹೈಡ್ರೇಟ್, ಇವಾಗ ತಗೊಳ್ಳುವಂಥ ಗ್ಲೂಕೋಸ್ ಏನಿದೆಯಲ್ಲ, ಹೌ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಪೈರುವೇಟ್ ಅಥವಾ ಪೈರೋವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಈ ಗ್ಲೈಕಾಲಿಸಿಸು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಒಂದು ಥರ ರಿಯಾಕ್ಟ್ ಮಾಡುತ್ತೆ, ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ನೊಂದು ಥರ ರಿಯಾಕ್ಟ್ ಮಾಡುತ್ತೆ. ಅಂದರೆ ಯೂಶಲಿ ದಿಸ್ ಟೇಕ್ಸ್ ಪ್ಲೇಸ್ ಆ್ಯಸ್ ಅ ಪಾರ್ಟ್ ಆಫ್ ದಿ ರೆಸ್ಪಿರೇಷನ್. ಇಲ್ಲಿ ಏನಾಗುತ್ತೆ, ಆಕ್ಸಿಜನ್ ಯುಟಿಲೈಸ್ ಮಾಡಿಕೊಂಡು ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಗ್ಲೂಕೋಸ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಟು ಗಿವ್ ಎನರ್ಜಿ. ಅಗೇನ್ ಹಾಗಾಗಿದೆನ ಸೆಲ್ಯುಲರ್ ಪಾರ್ಟ್ ಆಫ್ ದಿ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಇನ್ ಒನ್ ಮ್ಯಾನರ್, ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. So the process is nothing but breaking down your food item into a energy only. But in presence of an oxygen, in the absence of the oxygen, whatever the pyruvic acid that has been produced during the glycolysis, how it get converted into energy, ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಓಪನ್ ಎಲೆಕ್ಟಿವ್ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಇದುವರೆಗೂ ನಾನು ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ಲ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ನಾನು ಲಾಸ್ಟ್ ಎಪಿಸೋಡಲ್ಲೇ ಹೇಳ್ದಂಗೆ ಗ್ಲೈಕಾಲಿಸಿಸ್ ಅಂದರೆ ಏನು ಅಂದರೆ ಬ್ರೇಕಿಂಗ್ ಡೌನ್ ಆಫ್ ದಿ ಗ್ಲೂಕೋಸ್ ಇಂಟು 2 ಪೈರುವೇಟ್ ಮಾಲಿಕ್ಯೂಲ್ಸ್ ವಿತ್ ಅ ನೆಟ್ ಗೇನ್ ಆಫ್ 2 ATP ಮಾಲಿಕ್ಯೂಲ್ಸ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್. ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್. ಸೊ ಒಂದು ಗ್ಲೂಕೋಸ್ ಮಾಲಿಕ್ಯೂಲು 2 ಪೈರುವೇಟ್ ಮಾಲಿಕ್ಯೂಲ್ನ ಕೊಡುತ್ತೆ ವಿತ್ ಅ ರಿಲೀಸ್ ಆಫ್ 2 ATPs. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಈ ಗ್ಲೈಕಾಲಿಸಿಸ್ ಎಲ್ಲಾಗುತ್ತೆ ಅಂದರೆ ಸೈಟೋಪ್ಲಾಸಮ್ ಆಫ್ ದಿ ಸೆಲ್ಲಲ್ಲಿ ಆಗುತ್ತೆ. ವೆದರ್ ದ ಆಕ್ಸಿಜನ್ ಇಸ್ ದೇರ್ ಆರ್ ನಾಟ್, ಡಿಪೆಂಡಿಂಗ್ ಅಪಾನ್ ದಟ್ ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ವಾಟ್ ಎವರ್ ದ ಪೈರುವೇಟ್ ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಅದಕ್ಕೆ ಏನಾಗುತ್ತೆ, ವಾಟ್ ಇಸ್ ದ ಫೇಟ್ ಆಫ್ ದಿ ಪೈರುವೇಟ್ ಇನ್ ದಿ ಆಬ್ಸೆನ್ಸ್ ಆಫ್ ಏರ್, ಇನ್ ದಿ ಪ್ರೆಸೆನ್ಸ್ ಆಫ್ ಏರ್, ಇನ್ ದಿ ಏರೋಬಿಕ್ ರೆಸ್ಪಿರೇಷನ್, ಇನ್ ದಿ ಅನಾರೋಬಿಕ್ ರೆಸ್ಪಿರೇಷನ್ ಅಂತ ನೋಡೋದಾದರೆ ಈ ಗ್ಲೈಕಾಲಿಸಿಸ್ ಅಂದ್ರೇನು, ಗ್ಲೂಕೋಸ್ ಇದೆ, ಗ್ಲೂಕೋಸ್ ಏನಾಗುತ್ತೆ, ಗೆಟ್ ಕನ್ವರ್ಟೆಡ್ ಇಂಟು ಎ ಪೈರುವೇಟ್. ಇದಕ್ಕೆ ಯೂಶಲಿ 10 ಸ್ಟೆಪ್ಪಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. 6 ಡಿಫ್ರೆಂಟ್ ಎನ್ಸೈಮ್ಸ್ ವಿಲ್ ಬಿ ಇನ್ವಾಲ್ವ್. ಸೊ 10 ಸ್ಟೆಪ್ಪಲ್ಲಿ ಆಗುತ್ತೆ. ಕೆಲವೊಂದು ಸ್ಟೆಪ್ಪಲ್ಲಿ ಎನರ್ಜಿ ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಸ್ಟೆಪ್ಪಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ, ಗೇನ್ ಆಗುತ್ತೆ, ಲಾಸು ಆಗುತ್ತೆ. ಓವರಾಲ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಏನಾಗುತ್ತೆ, ಗೆಟ್ ಕನ್ವರ್ಟೆಡ್ ಇಂಟು ಎ ಪೈರುವೇಟ್. ಗ್ಲೂಕೋಸ್ ಇಸ್ 6 ಕಾರ್ಬನ್ ಮಾಲಿಕ್ಯೂಲ್, ಇದು 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ದಟ್ ಎನರ್ಜಿ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎನ್ ATP. ಎಷ್ಟು ಅಂದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲು 2 ATP ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕರೆನ್ಸಿ. 2 ನೋಡ್ತಾರ 2 ATP ಮಾಲಿಕ್ಯೂಲ್ಸ್ನ ಕೊಡುತ್ತೆ, 2 ಪೈರುವೇಟ್ ಮಾಲಿಕ್ಯೂಲು ಆಗುತ್ತೆ. ಈ ಪೈರುವೇಟ್ ಮಾಲಿಕ್ಯೂಲ್ ಏನಿದೆಯಲ್ಲ, ನೆಕ್ಸ್ಟು enters the mitochondria and oxidized to carbon dioxide and water in the presence of an oxygen. In the aerobic respiration ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ, there is a sufficient amount of oxygen ಇದೆ ಅಂತ ಇಟ್ಕೊಳ್ಳೋಣ. ನಾವು ಕಾಮ್ ಆಗಿದ್ದೀವಿ, ನಮ್ಮ ಆಕ್ಸಿಜನ್ ಇಟ್ಸ್ ಯುಟಿಲೈಸ್ಡ್ ಓನ್ಲಿ ಫಾರ್ ದಟ್ ವಾಟ್ ವಿ ಆರ್ ಬ್ರೀದಿಂಗ್, ಯುಟಿಲೈಸ್ಡ್ ಓನ್ಲಿ ಫಾರ್ ಕನ್ವರ್ಷನ್ ಆಫ್ ದಟ್ ಅಂದಾಗ ಏನಾಗುತ್ತೆ, ಆಕ್ಸಿಜನ್ ಪ್ರೆಸೆಂಟ್ ಇನ್ ದಿ ಪೈರುವೇಟ್ ಮಾಲಿಕ್ಯೂಲ್ ಎಂಟರ್ ದಿ ಮೈಟೋಕಾಂಡ್ರಿಯಾ ಅಂಡ್ ಆರ್ ಆಕ್ಸಿಡೈಸ್ಡ್ ಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಈ ಪ್ರೋಸೆಸ್ ಕಾಲ್ಡ್ ಆಸ್ aerobic respiration.
in the absence of oxygen. Oxygen absence ಅಂದ್ರೆ ಏನು, ನಾಟ್ ಸಫಿಷಿಯೆಂಟ್ಲಿ ಅವೈಲಬಲ್ ಫಾರ್ ದಿ ಪೈರೋವೇಟ್. ಈಗ ಎಕ್ಸಸೈಸ್ ಮಾಡ್ತಾ ಇರ್ತೀರಾ, ಬ್ರಿಸ್ಕ್ ವಾಕ್ ಮಾಡ್ತಾ ಇರ್ತೀರಾ, ಮಸಲ್ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ಅವಾಗ ಸಫಿಷಿಯೆಂಟ್ ಕ್ವಾಂಟಿಟಿ ಆಕ್ಸಿಜನ್ ಇಲ್ಲ ಅಂದರೆ, ಆಕ್ಸಿಜನ್ ಆಬ್ಸೆಂಟ್ ಆಯಿತು ಅಂದರೆ ನಿಮ್ಮ ಪೈರೋವೇಟ್ ವಿಲ್ ಗೆಟ್ ಆಕ್ಸಿಡೈಸ್ ಟು ಲ್ಯಾಕ್ಟಿಕ್ ಆ್ಯಸಿಡ್. ಈ ಪ್ರೋಸೆಸ್ ಇನ್ ದಿ ಪ್ರೋಸೆಸ್ ಕಾಲ್ಡ್ ಆಸ್ ದಿ ಅನರೋಬಿಕ್ ರೆಸ್ಪಿರೇಷನ್. ಅನರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ಪೈರೋವೇಟ್ ಮಾಲಿಕ್ಯೂಲ್ ಇಸ್ ಆಕ್ಸಿಡೈಸ್ಡ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್. ಹಿಯರ್ ಆಲ್ಸೋ ನೋ ಡೌಟ್ ಎನರ್ಜಿ ಇಸ್ ರಿಲೀಸ್ಡ್. ಅನರೋಬಿಕ್ ರೆಸ್ಪಿರೇಷನಲ್ಲೂ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಏರೋಬಿಕ್ ರೆಸ್ಪಿರೇಷನಲ್ಲೂ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಅನರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತಿದೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಬರ್ತಾ ಇದೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಆಕ್ಸಿಜನ್. ಇದು ಅನರೋಬಿಕ್ ರೆಸ್ಪಿರೇಷನ್ಲಿ ಆ ಅಮೌಂಟ್ ಆಫ್ ಆಕ್ಸಿಜನ್ ಅಥವಾ ಆಕ್ಸಿಜನ್ ಇಲ್ಲದೆ ಇರೋದಕ್ಕೋಸ್ಕರ ನಿಮ್ಮ ಪೈರೋವೇಟ್ ಏನಾಗುತ್ತೆ, ಲ್ಯಾಕ್ಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಗ್ಲೂಕೋಸ್ ಏನಾಗುತ್ತೆ, ಪೈರೋವೇಟಾಗಿ ಕನ್ವರ್ಟ್ ಆಗುತ್ತಲ್ಲ, ಈ ಪ್ರೋಸೆಸ್ಗೆ ನಾವು ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಈ ಪೈರೋವೇಟ್ ಏನು ಅಥವಾ ಪೈರೋವಿಕ್ ಆ್ಯಸಿಡ್ ಅಂತ ಕರಿತೀವಿ, ಅಥವಾ ಆ್ಯಸಿಡ್ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಅದು. ಸೊ ಈ ಪೈರೋವೇಟ್ ಏನಿದೆಯಲ್ಲ, ಅನರೋಬಿಕ್ ರೆಸ್ಪಿರೇಷನಲ್ಲಿ ಒಂಥರ ಬಿಹೇವ್ ಮಾಡುತ್ತೆ, ಏರೋಬಿಕ್ ರೆಸ್ಪಿರೇಷನಲ್ಲಿ ಒಂಥರ ಬಿಹೇವ್ ಮಾಡುತ್ತೆ. ಅನರೋಬಿಕ್ ರೆಸ್ಪಿರೇಷನ್ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ಎನರ್ಜಿ ರಿಲೀಸ್ ಆಗುತ್ತೆ. ಇನ್ ದಿ ಅನರೋಬಿಕ್ ರೆಸ್ಪಿರೇಷನ್, ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ನು ಲ್ಯಾಕ್ಟಿಕ್ ಆ್ಯಸಿಡು ನಿಮಗೆ ಫಾರ್ಮ್ ಆಗುತ್ತೆ. So during the aerobic respiration, glucose is oxidized completely to carbon dioxide and water with a release of energy. For every glucose molecule oxidized in an aerobic respiration, net 36 to 38 ATP molecules are gained. So glucose completely ನಿಮಗೆ in the presence of an oxygen, in presence of an aerobic respiration, glucose ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ಕನ್ವರ್ಟ್ ಆದಾಗ 38 ATP ಮಾಲಿಕ್ಯೂಲ್ಸು ಗೇನ್ ಆಗುತ್ತೆ. ಅನರೋಬಿಕ್ ರೆಸ್ಪಿರೇಷನ್ ಅಕ್ಕರ್ ಇನ್ ದಿ ಆಬ್ಸೆನ್ಸ್ ಆಫ್ ದಿ ಆಕ್ಸಿಜನ್ ಆ್ಯಂಡ್ ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ, ಗ್ಲೂಕೋಸ್ ಇದು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ, ಎಥನಾಲ್ ಇಂಟರ್ನ್ ನಿಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎನರ್ಜಿ ಇಲ್ಲೂ ರಿಲೀಸ್ ಆಗ್ತಾ ಇದೆ, ಬಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಗ್ಲೂಕೋಸ್ ಇಂಟು ಎಥನಾಲ್. ಸೊ ಹಾಗಾಗಿ ನಿಮಗೆ ನೋಡ್ಕೋಬೇಕಾಗತ್ತೆ. ಸೊ ಹೇಗಾಗತ್ತೆ ಅಂದರೆ ಒಂದು ಅನಿಮೇಷನ್ ನೋಡ್ಕೊಳ್ಳಿ. ಸೆಲ್ಲಲ್ಲಿದೆ, ಸೆಲ್ಲಲ್ಲಿ ಸೈಟೋಪ್ಲಾಸಮ್ ಇದೆ, ಮೈಟೋಕಾಂಡ್ರಿಯಾದಲ್ಲಿ ಆಗ್ತಾ ಇದೆ. ಗ್ಲೈಕೋಲಿಸಿಸ್ ಆದಾಗ ಏನಾಯಿತು, ನಿಮ್ಮದು ಗ್ಲೂಕೋಸ್ ಏನಾಯಿತು, ಪೈರೋವೇಟು ಮತ್ತು 2 ಪೈರೋವೇಟ್ ಮಾಲಿಕ್ಯೂಲು 2 ATP ಬರ್ತಾ ಇದೆ. ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಪೈರೋವೇಟ್ ಕನ್ವರ್ಟೆಡ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್, ಆ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. When oxygen is available, once again lactic acid is converted back to pyruvate and enters the mitochondria. ಸೊ ಆಕ್ಸಿಜನ್ ಇರೋ ತನಕ, ಸಿಕ್ಕೋ ತನಕ ಏನು ಮಾಡುತ್ತದು, ಕಾಯ್ತಾ ಇರುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ಗೆ ಆಕ್ಸಿಜನ್ ಆದಾಗ ಮತ್ತೆ ಪೈರೋವೇಟ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ಪ್ರೊಡ್ಯೂಸ್ ಅಲಾಂಗ್ ವಿತ್ 32 ATP ಮಾಲಿಕ್ಯೂಲ್ಸ್. ಮತ್ತೊಂದು ಸಲ ನೋಡಿ, ಈಗೇನಾಗ್ತಾ ಇದೆ, ಗ್ಲೈಕಾಲಿಸಿಸ್ ಆಗ್ತಾ ಇದೆ. ಗ್ಲೈಕಾಲಿಸಿಸ್ ಆಗ್ತಾ ಇದ್ದಾಗ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಗ್ಲೂಕೋಸ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪೈರೋವೇಟ್. ಒಂದು ಗ್ಲೂಕೋಸ್ ಮಾಲಿಕ್ಯೂಲು 2 ಪೈರೋವೇಟು 2 ATP ಆಗಿ ಕನ್ವರ್ಟ್ ಆಗ್ತಾ ಇದೆ. ATP ಇಸ್ ನಥಿಂಗ್ ಬಟ್ ಎನರ್ಜಿ. ಆ ಪೈರೋವೇಟ್ ಏನಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಸಿಕ್ಕಿದ ತಕ್ಷಣ ದಟ್ ಲ್ಯಾಕ್ಟಿಕ್ ಆ್ಯಸಿಡ್ ಅಗೇನ್ ಗೆಟ್ ಕನ್ವರ್ಟ್ ಇಂಟು ಪೈರೋವಿಕ್ ಆ್ಯಸಿಡ್ ಆ್ಯಂಡ್ ಎಂಟರ್ಸ್ ದಿ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾಗೆ ಹೋಗಿದ ತಕ್ಷಣ ಏನಾಗುತ್ತೆ, ಆಕ್ಸಿಜನ್ ಸಫಿಷಿಯೆಂಟ್ ಸಿಕ್ತು, ಏರೋಬಿಕ್ ಥರ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರಿಲೀಸ್ ಆಗುತ್ತೆ, ಅಲ್ಲೂ ನನಗೆ 32 ಮಾಲಿಕ್ಯೂಲ್ಸ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ಗ್ಲೈಕಾಲಿಸಿಸ್, ವಾಟ್ ಎವರ್ ದ ಪ್ರಾಡಕ್ಟ್ ದಟ್ ಯು ಆರ್ ಗೋಯಿಂಗ್ ಆಫ್ಟರ್ ದಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅಂತ ನಾನಿಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.